ರಾಜ್ಯಕ್ಕೆ ಪ್ರಧಾನಿ ಮೋದಿಯವರು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಒಂದು ಕಡೆಗೆ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದೆ ಕಾಂಗ್ರೆಸ್. ಕಾರಣ ಬರ ಪರಿಹಾರದ ವಿಚಾರದಲ್ಲಿ. ಈಗ ಬರ ಪರಿಹಾರದ ಫೈಟ್ ಜೋರಾಗ್ತಾ ಇದೆ. ಕೇಳಿದ್ದು 18,172 ಕೋಟಿ, ಕೇಂದ್ರ ಕೊಟ್ಟಿದ್ದು ಮಾತ್ರ 3,454 ಕೋಟಿ ಅಷ್ಟೇ ಅಂತ ಈಗ ಟೀಕೆ ಮಾಡ್ತಾ ಇದ್ದಾರೆ. 5 ರೂಪಾಯಿಯಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದು ಬರೀ ₹1. ಅಲ್ಪ ಪ್ರಮಾಣದ ಬರ ಪರಿಹಾರಕ್ಕೆ ರಾಜ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ನಾಳೆ ಬೆಳಗ್ಗೆ ವಿಧಾನಸೌಧದ ಮುಂಭಾಗದ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡೋಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮನದ ಹೊತ್ತಲ್ಲೇ ಈಗ ಬರ ಪರಿಹಾರದ ಫೈಟ್ ಜೋರಾಗ್ತಾ ಇದೆ. ಬೆಳಗ್ಗೆ 9:30ಕ್ಕೇನು ವಿಧಾನಸೌಧದ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡೋಕೆ ಈಗ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. 5 ರೂಪಾಯಿ ಕೇಳಿದ್ವಿ, ನಮಗೆ ₹1 ಕೊಟ್ಟಿದ್ದಾರೆ ಅಂತ ಈಗ ಕಾಂಗ್ರೆಸ್ನವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯಕ್ಕೆ ಕೇಳಿದ್ದು 18,172 ಕೋಟಿ, ಕೇಂದ್ರ ಕೊಟ್ಟಿದ್ದು 3,454 ಕೋಟಿ ಅಂತ ಈಗ ಕಾಂಗ್ರೆಸ್ನವರು ಇದರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಬರ ಪರಿಹಾರದ ಫೈಟ್ ಜೋರಾಗ್ತಾ ಸಾಗ್ತಾ ಇದೆ. ಹಿಂದೆಯೂ ಕೂಡ ಹಲವು ಬಾರಿ ಇದೇ ರೀತಿಯಾಗಿ ಟೀಕೆಗಳು ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗಲೂ ಕೂಡ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು. ಬರ ಪರಿಹಾರದ ಹಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂತಿಲ್ಲ, ಇವೆಲ್ಲ ಷರತ್ತುಗಳು. ಇವೆಲ್ಲ ಷರತ್ತುಗಳನ್ನು ಹಾಕೊಂಡಿದ್ದಾರೆ. ಆ ಕಂಡೀಷನ್ಸ್ಗಳ ಮೇಲ್ಗಡೆಗೆ ಈ ಹಣವನ್ನು ಬಳಕೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಬರ ಪರಿಹಾರದ ಫೈಟ್ ಈಗ ತುಂಬ ಜೋರಾಗ್ತಾ ಇದೆ. 18,172 ಕೋಟಿ ಕೇಳಿದ್ವಿ, 3,454 ಕೋಟಿ ಅಂತ ಹೇಳಿ. ಯಾವತ್ತೂ ಕೂಡ ಈ ರೀತಿ ಕೇಳಿದಷ್ಟು ಹಣವನ್ನು ಕೇಂದ್ರ ಯಾವತ್ತೂ ಕೂಡ ಕೊಟ್ಟಿಲ್ಲ, ಯಾವತ್ತೂ ಕೊಟ್ಟಿಲ್ಲ. ಅದು ಬರ ಪರಿಹಾರ ಆಗಿರಬಹುದು, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಫ್ಲಡ್ ಬಂದಾಗ 33-36 ಸಾವಿರ ಕೋಟಿ ನಮಗೆ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಡಿ ಅಂತಂದಾಗಲೂ ಕೂಡ ಕೇಂದ್ರ ಕೊಟ್ಟಿಲ್ಲ. ಈ ಹಿಂದೆಯೂ ಕೂಡ 2007-8, ಆಮೇಲೆ 2009-12ರಲ್ಲಿ, 11-12ರಲ್ಲಿ, 12-13ರಲ್ಲಿ ಬಂದಂಥ ಸಂದರ್ಭದಲ್ಲೂ 6,000, 3,000, 11,000 ಕೇಳಿದಾಗೆಲ್ಲ ಬಂದಿರೋದು ನಮಗೆ 200 ಕೋಟಿ, 300 ಕೋಟಿ, 500 ಕೋಟಿ ಇಷ್ಟೇ ಬಂದಿರೋದು. ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಾನು, ಡಿ.ಕೆ. ಶಿವಕುಮಾರ್ ಮತ್ತು ಇತರೆ ಮುಖಂಡಗಳೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಮಗೆ ಹಕ್ಕು, ನಮಗೇನು ಅನ್ಯಾಯ ಆಗಿದೆ, ಅನ್ಯಾಯನ ತಾವೆಲ್ಲ ನಮಗೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ. ಎರಡನೇದು, ನಾಳೆ ಬೆಳಿಗ್ಗೆ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಾಂಕೇತಿಕವಾಗಿ ನಾವು ಧರಣ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಲ್ಲಿ ಈ ಭಾಗದಲ್ಲಿರುವಂಥ ನಮ್ಮ ನಾಯಕರುಗಳು, ಜಾಸ್ತಿ ಇಲ್ಲ, ನಾಯಕರುಗಳು ಮಾತ್ರ ನಾವು, ಯಾಕೆಂದರೆ ಬೇರೆಯವ್ರನ್ನೆಲ್ಲ ಪಬ್ಲಿಕ್ನೆಲ್ಲ ಒಳಗಡೆ ಬಿಡೋದು ಸರಿ ಇಲ್ಲ. ಅದಕ್ಕೆ ಕೆಲವು ನಾವು ಪಕ್ಷದ ಶಾಸಕರುಗಳು ಇದ್ದಾರೆ, ಅವರೆಲ್ಲ ಕೂಡ ಅವ್ರನ್ನ ನಾವು ಇಲ್ಲಿಗೆ ಕರೆಸ್ತಾ ಇದ್ದೀನಿ, ಕರೆಸಿ ನಮ್ಮ ಧರಣನ ಮಾಡ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಯಾವಾಗಿದ್ರೂ ಸಹ ಒಂದು ಸಮಸ್ಯೆ ಕರ್ನಾಟಕಕ್ಕಾಗೋದೇನು ಅಂತಂದ್ರೆ ಬಹುತೇಕ ರಾಜ್ಯಗಳಿಗೂ ಆಗ್ಬೋದು, ಕೇಳಿದಷ್ಟು ಹಣವನ್ನ ಕೇಂದ್ರ ಕೊಡೋದಿಲ್ಲ ಅಂತ ಹೇಳಿ. ಹಿಂದೆಯೂ ಸಹ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಇದೇ ರೀತಿಯಾದಂಥ ಟೀಕೆಯನ್ನ ಮಾಡ್ತಾ ಇತ್ತು. ಈಗ ಬಿಜೆಪಿ ಕೇಂದ್ರದಲ್ಲಿದೆ, ಕಾಂಗ್ರೆಸ್ ಇದೇ ರೀತಿಯಾದಂಥ ಟೀಕೆಯನ್ನ ಮಾಡ್ತಾ ಇದೆ. ಆದರೆ ಬಡಪಾಯಿ ಆಗ್ತಾ ಇರೋದು ಇದನ್ನ ಫಲವನ್ನ ಪಡ್ಕೊಳ್ಬೇಕಾಗಿರುವಂತ ರೈತರೇ ಅಂತ ಅನ್ಸುತ್ತೆ ಅಲ್ವಾ ಸುಖೇಶ್? ಅರುಣ್, ಒಂದು ವಿಚಾರ ಸ್ಪಷ್ಟ. ಈಗ ರಾಜ್ಯ ಸರ್ಕಾರ ಕೇಳಿದ್ದು 18,000 ಕೋಟಿ ಪರಿಹಾರ ಮೊತ್ತವನ್ನ, ಅದನ್ನ ಕೊಡುವ ವಿಚಾರದಲ್ಲಿ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ ಮತ್ತು ತಡ ಮಾಡಿದೆ ಅನ್ನುವಂತ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದಂಥದ್ದು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರದಲ್ಲಿ 3,000 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಅನ್ನುವಂಥದ್ದೇ ರಾಜಕೀಯ ವಿಚಾರವಾಗಿ ಎತ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಯಾಕಂದ್ರೆ ರಾಜ್ಯದ ಪಾಲನ್ನ ತೀವ್ರವಾದ ಬರ ಇದೆ ಅನ್ನುವಂತ ವರದಿಯನ್ನು ಅವರು ತೆಗೆದುಕೊಂಡು ಹೋದ ನಂತರದಲ್ಲಿ ರಾಜ್ಯವೂ ಕೂಡ ಮನವಿ ಸಲ್ಲಿಸಿದ ನಂತರವೂ ಕೂಡ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಅನ್ನುವಂಥ ವಿಚಾರವೇ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಮತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ನಡೀತಾ ಇರೋದ್ರಿಂದ ನಮಗೆ ತಡವಾಗಿ ಆದ್ರೂ ಕೂಡ ಕೋರ್ಟ್ ಸೂಚನೆಯ ಮೇರೆಗೆ ಹಣ ಕೊಟ್ಟಿದ್ದೀರಿ ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ತಡ ಮಾಡಿದ್ರಿ ಮತ್ತು ಇನ್ನು ಹೆಚ್ಚುವರಿ ಹಣ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ ಅನ್ನುವಂಥ ಮಾತನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.